ಹಿಂದೂಗಳು ಮನೆಯಲ್ಲಿ ತಲವಾರ್ ಇಟ್ಕೊಳ್ಳಿ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ. ಸದಾ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಬಂದಿರುವಂತಹ ಪ್ರಭಾಕರ್ ಭಟ್ ಮತ್ತೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಕೊಳ್ಳಿ. 6 ಇಂಚಿನ ಚೂರಿ ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ ಅಂತ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಕಾಸರಗೋಡು ಜಿಲ್ಲೆ ಮಂಜೇಶ್ವರದ ವರ್ಕಾದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಪ್ರಭಾಕರ್ ಭಟ್ ಏನು ಹೇಳಿದ್ದಾರೆ ಕೇಳೋಣ. ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವ್ರ ಹತ್ರ ಉಂಟಲ್ಲ. ವ್ಯಾನಿಟಿ ಬ್ಯಾಗಿನಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್, ಒಂದು ಬಾಚಣಿಗೆ ಇರಲಿ, ನನಗೆ ಬೇಜಾರೇನಿಲ್ಲ. ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡೋದು ಬಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು. ಅವ ಪುಕ್ಕ ಎದುರ್ನವ. ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು. ಹಿಂದೂ ಸಮಾಜ ಇವತ್ತಿನವರೆಗೆ ಹಾಗೆ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳೋದು ಇವರು. ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು? ಹಿಂದೂಗಳು ಮುಸಲ್ಮಾನರು ಹೊಡೆಯುವುದು, ಹಿಂದೂ ಓಡುದು, ಅಷ್ಟೇ ಇದ್ದದ್ದು. ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ. ಹತ್ತು ಮಾರೆ ನನ್ನ ಗಿಡಪ್ಪನ ದಾಯಿಗಿಂತ ಅಷ್ಟೇ ಕೇಳಿದ್ದು, ಇನ್ನು ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ. ನಾನು ಹೇಳಿದ್ದು ನಾವು ಎದ್ದು ನಿಲ್ಲಬೇಕು ಅಂತ. ಮನೆಯಲ್ಲಿ ತಲವಾರು ಉಂಟಾ? ಒಂದೊಂದು ತಲವಾರು ಇಟ್ಕೊಳ್ಳಿ. ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ, ಅಲ್ಲಿ ಗಲಾಟೆ ಆಯಿತು. ಆ ಮನೆಯಲ್ಲಿ ತಲವಾರು ಇತ್ತು. ಗಲಾಟೆಯಾಗಿ ಬ್ಯಾರಿಗಳೆಲ್ಲ ಬಂದರು, ಗಲಾಟೆ ಮಾಡಿದ್ರು. ಅಷ್ಟಾಗುವಾಗ ಇವ ಹೆಂಡತಿ ಹತ್ರ ಹೇಳಿದ, ಕೊಡೆ ಅಂತ. ಅವಳು ಮದುವೆಯಾಗಿ ಬಂದದಷ್ಟೇ. ಅವಳಿಗೆ ಕೊಡೆ ಅಂದರೆ ಈ ಅಂಬ್ರೆಲ್ಲ ಕೊಡೆ ಅದಂತದ್ದು. ಆಮೇಲೆ ಇವರೆಲ್ಲ ಹುಡುಕಿ ಅವ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡಿ ಹೋಗಿದ್ದಾರೆ. ಕೊನೆಗೆ ಇವನಿಗೆ ತಲವಾರು ಸಿಕ್ಕಿತು. ತಲವಾರು ಸಿಕ್ಕಿ ಎದುರು ಬರುವಾಗ ಅಷ್ಟರೊಳಗೆ ಪೊಲೀಸ್ ಬಂದಾಗಿದೆ. ಮಗನೇ ನೀನೇ ಗಲಾಟೆ ಮಾಡಿ ತಗೋ. ನಾನು ನಮ್ಮ ಹತ್ರ ಬೇಕು ಅಂತ. ಇವತ್ತಿನ ಕಾಲದ ಕರೆ ಅದು. ಹಾಗೆ 3 ಮಕ್ಕಳು ಬೇಕಾ? ನಾವು ಗಟ್ಟಿಯಾಗಿ ನಿಲ್ಬೇಕು, ಶಕ್ತಿವಂತರು ನಾವು ಆಗಬೇಕು, ಒಟ್ಟು ಶಕ್ತಿವಂತರು ಆಗಬೇಕು. ನಾವು ಸಮಾಜನೂ ಒಟ್ಟಿಗಿರಬೇಕು. ಏನು ಇಲ್ಲದೆ ನಮ್ಮ ಹತ್ರ ನಾವು 100 ಜನ ಇದ್ದೇವೆ ಅಂದರೆ ಅವ್ರು ಕತ್ತರಿಸೋದು. ಮೊನ್ನೆ ಮಾಡಿದ ಹಾಗೆ, ಮೊನ್ನೆ 100 ಇದ್ದಿರ್ಬೋದು, ಅಲ್ಲಿ ಒಂದು 100 ಜನ ಇದ್ದಿರ್ಬೋದು. ಹೋದರೆ ಗುಂಡಾಕಿದ್ರು, ಹೋಯ್ತು, ಮುಗೀತು ಕತೆ. ಯಾರು ಒಬ್ಬ ತಲವಾರ ಏನಾರು ಅವನಿಗೆ ತೋರಿಸಿದ್ದಿದ್ರೆ ಅವಾಗ ಕತೆ ಬೇರೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲವಾರು ಇರಲಿ. ಒಂದು ಹೆಂಗಸರಿ ಎಲ್ಲರೂ ಒಂದು ಚೂರಿ ಇಟ್ಕೊಳ್ಳಿ. ನಾನೇನು ತಮಾಷೆ ಹೇಳ್ತೇನೆ ಅಂತ ಯೋಚನೆ ಮಾಡಬೇಡಿ. ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ. ಅದಕ್ಕೋಸ್ಕರ ನೀವೆಲ್ಲ ಉಳಿಬೇಕು, ನೀವು ನಮ್ಮನ್ನು ಬೆಳೆಸಬೇಕು. ತಾಯಂದರು, ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಗಂಡಸರು ಈ ರೀತಿ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಬದಲಾವಣೆ ತರೋಣ, ಜಗತ್ತಿನ ಹಿತಕ್ಕೋಸ್ಕರ.